ಇನ್ನು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಮಣಿಸೋದಕ್ಕೆ ಜೆಡಿಎಸ್ ಈಗ ಅಖಾಡಕ್ಕೆ ಇಳಿತಾ ಇದೆ. ಇಲ್ಲಿ ಕಾಂಗ್ರೆಸ್ಗೆ ಈಗ ಅಡ್ಡ ಮತದಾನದ ಭೀತಿ ಕೂಡ ಎದುರಾಗ್ತಾ ಇದೆ. ಯಾಕಂದ್ರೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಮಣಿಸೋದಕ್ಕೆ ಜೆಡಿಎಸ್ ಅಖಾಡಕ್ಕೆ ಇಳಿದಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮೈತ್ರಿ ಎರಡನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ. ಜೆಡಿಎಸ್ ಅಭ್ಯರ್ಥಿ ಎಂಟ್ರಿಯಿಂದಾಗಿ ಕಾಂಗ್ರೆಸ್ಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ತಮ್ಮ ಒಂದು ಅಸ್ತಿತ್ವಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬೀಳುವ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ಗೆ ಯಾಕಂದ್ರೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಅನಿವಾರ್ಯತೆ ಇದೆಯಲ್ಲ, ಅದೇ ಈಗ ದೊಡ್ಡ ತಲೆನೋವಾಗಿರೋದು. ಕೈ ಶಾಸಕರಿಂದ ಅಡ್ಡ ಮತದಾನ ಮಾಡಿಸೋದಕ್ಕೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ, ಜಂಟಿಯಾಗಿ ಅದು ಕೂಡ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ತಳಮಳ, ಕಾಂಗ್ರೆಸ್ನಲ್ಲಿನ ಅಸಮಾಧಾನವನ್ನ ಬಂಡವಾಳ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಈಗಿನ ವಿಧಾನಸಭೆ ಬಲಾಬಲದ ಪ್ರಕಾರ ಕಾಂಗ್ರೆಸ್ 3 ಸ್ಥಾನಗಳನ್ನು ಹೊಂದಿದೆ, ಬಿಜೆಪಿ 1 ಸ್ಥಾನ ಗೆಲ್ಲೋದಕ್ಕೆ ಸುಲಭ ಅವಕಾಶ ಇತ್ತು. ಹಾಗಾಗಿ ಇಲ್ಲಿ ಜೆಡಿಎಸ್ನ ಎಂಟ್ರಿಯಿಂದಾಗಿ ಕಾಂಗ್ರೆಸ್ನಲ್ಲಿನ ಅಸಮಾಧಾನವನ್ನ ಏನಾದರೂ ಬಂಡವಾಳ ಮಾಡಿಕೊಂಡಿದ್ದೆ ಆದ್ರೆ ಆಗ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಎದುರಾಗುತ್ತೆ. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಗಿನ ವಿಧಾನಸಭೆ ಬಲಾಬಲದ ಪ್ರಕಾರ ಕಾಂಗ್ರೆಸ್ 3 ಸ್ಥಾನ, ಬಿಜೆಪಿ 1 ಸ್ಥಾನ ಗೆಲ್ಲೋದಕ್ಕೆ ಸುಲಭ ಅವಕಾಶ ಇತ್ತು. ಮೈತ್ರಿ ಎರಡನೇ ಅಭ್ಯರ್ಥಿ ಎಂಟ್ರಿಯಿಂದಾಗಿ ಕೈಗೆ ಈಗ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಇನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಒಟ್ಟು 4 ಸ್ಥಾನಗಳು ಖಾಲಿ ಇವೆ. ಯಾರ್ಯಾರನ್ನ ಇಲ್ಲಿ ಹಾಕ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಅಂದರೆ ಈ ರಾಜ್ಯಸಭೆ ಕಣದ ಲೆಕ್ಕಾಚಾರಗಳೇನು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈ ರಾಜ್ಯಸಭೆ ಅನ್ನುವಂಥದ್ದು ಇದೆಯಲ್ಲ, ಒಬ್ಬ ಅಭ್ಯರ್ಥಿ ಆಯ್ಕೆಗೆ 44 ಮತಗಳು ಬೇಕು, 44 ವೋಟ್ಸ್. ಆ 44 ಮತಗಳು ಬೇಕಲ್ಲ, ಅದು ಯಾವ್ಯಾವ ಪಕ್ಷಕ್ಕಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ನೋಡಿ, ಕಾಂಗ್ರೆಸ್ನ ಸದ್ಯದ ಸಂಖ್ಯಾಬಲ 134. 134 ಶಾಸಕರು ಇರೋದ್ರಿಂದ ಎಷ್ಟು ಜನರನ್ನು ಕಣಕ್ಕಿಳಿಸ್ಬೋದು? ಕಾಂಗ್ರೆಸ್ಗೆ ಬಹಳ ಸುಲಭವಾಗಿತ್ತು, ಪ್ರಶ್ನೆ ಬೇರೆ. ಆದರೆ ಕಾಂಗ್ರೆಸ್ ಆರಾಮಾಗಿ 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೋದು, ಪ್ರಶ್ನೆ ಬೇರೆ. ಆದರೆ ಇನ್ನೊಬ್ಬ ಅಭ್ಯರ್ಥಿ ನಿಂತಿರೋದ್ರಿಂದ ಈಗ ಜೆಡಿಎಸ್ ಒಂದು ಲೆಕ್ಕದಲ್ಲಿ ಏನಂದರೆ ಈ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ತೀರ್ಮಾನ ಮಾಡಿದೆಯಲ್ಲ, ಹಾಗೇನಾದರೂ ಆಯಿತು ಅಂತಂದರೆ ಇಲ್ಲಿ ಈ ಒಂದಷ್ಟು ರೇಸ್ ಶುರು ಆಗ್ಬಿಡ್ಬೋದು. ಒಂದಿಷ್ಟು ಈ ಕುದುರಿಸುವಂಥ ಕೊಳ್ಳುವಂಥ ಲೆಕ್ಕಾಚಾರಗಳು ಶುರು ಆಗ್ಬಿಡ್ಬೋದು. ಬಿ ಜೆ ಪಿಯ ಸಂಖ್ಯಾಬಲ 66, ಒಬ್ಬರು ಅಭ್ಯರ್ಥಿ ಆರಾಮಾಗಿ ಗೆಲ್ಲಬಹುದು. ಇದರಲ್ಲಿ ಉಳಿದಿರುವಂಥ ಓಟ್ಗಳು ಜೊತೆಗೆ ಜೆ ಡಿ ಎಸ್ ಅಲ್ಲಿ ಉಳಿದಿರುವಂಥ ಓಟ್ಗಳು ಅವೆರಡನ್ನೂ ಸೇರಿ ಇನ್ನೇನು ಬಾಕಿ ಬರಬೇಕಲ್ಲ ಗೆಲ್ಲಲಿಕ್ಕೆ, ಅಂಥವು ಈಗ ಬಿ ಜೆ ಪಿಯ 20 ಮತಗಳು ಉಳ್ಕೊಳ್ತವೆ. ಇನ್ನು ಜೆ ಡಿ ಎಸ್ನ ಮತಗಳು ಅವೆರಡೂ ಸೇರಿ ಬಾಕಿ ಉಳಿದಿರುವಂಥ ಮತಗಳೇನಿದೆಯಲ್ಲ 44 ಬರಲಿಕ್ಕೆ ಕಾಂಗ್ರೆಸ್ಸಿಂದ ಏನಾದರೂ ಎಳೆದು ಬಿಟ್ಟರೆ ಗತಿ ಏನು ಹೇಳಿ ಕೇಳಿ. ಕುಪೇಂದ್ರ ರೆಡ್ಡಿ ಹಣ ಬಲ ಇರುವಂಥ ವ್ಯಕ್ತಿ, ಜೊತೆಗೆ ಹಿಂದೂ ಕೂಡ ಅವರು MP ಆದಂಥವರು. ಸೊ ಹೀಗಾಗಿ ಎಲ್ಲ ಒಂದು ಕಡೆಗೆ ಏನು ಬೇಕಾದ್ರೂ ಆಗ್ಬಿಡೋದು ರಾಜಕಾರಣದಲ್ಲಿ ಅಂತ ಇಲ್ಲಿ 2 ಸಂಗತಿಗಳು ಹೊರಗೆ ಹಚ್ಚುತ್ತವೆ ಖಂಡಿತವಾಗ್ಲೂ. ಯಾಕಂದರೆ ಏನು ಅಂತಂದರೆ, ಒಂದು ಅಸಮಾಧಾನ ಎಷ್ಟರ ಮಟ್ಟಿಗಿದೆ, ಯಾರ್ಯಾರು ಅಡ್ಡ ಮತದಾನಕ್ಕೆ ಕೈ ಹಾಕಬಹುದು ಅನ್ನುವಂಥದ್ದು ಒಂದು. ಇನ್ನೊಂದೇನಪ್ಪ ಅಂತಂದರೆ, ಯಾರು ಯಾರ ಕಡೆಗೆ ವಾಲಬಹುದು ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ಉಳಿದಂಥ 5 ಮತಗಳನ್ನು ಎಲ್ಲಿಂದ ತರ್ತಾರೆ? ಹಾಗಾದರೆ ಕಾಂಗ್ರೆಸ್ಸಿಂದಲೇ ಎಳಿಬೇಕು. ಯಾರು ಯಾರ ಕಡೆಗೆ ಹೋಗ್ತಾರೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗ ರಾಜ್ಯಸಭೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಮಣಿಸೋದಕ್ಕೆ ಜೆಡಿಎಸ್ ಅಖಾಡಕ್ಕೆ ಇಳಿದಿರೋದು ಈಗ ಹೊಸ ಒಂದು ಲೆಕ್ಕಾಚಾರ ಶುರು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿಯ ಭೀತಿ ಎದುರಾಗ್ತಾ ಇದೆ ಒಂದು. ಇನ್ನೊಂದು CLP ಮೀಟಿಂಗ್ ನಡೆದಿರುವಂತಹ ಪ್ರಮುಖ ವಿಚಾರಗಳು, ಅದರಲ್ಲಿ ಸಾಕಷ್ಟು ವಿಚಾರಗಳು ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದ್ರಿಂದ ಹಿಡಿದು ಹಲವು ವಿಚಾರಗಳು ಚರ್ಚೆ ಆಗಿವೆ. ಇದ್ರ ಬಗ್ಗೆ ಸುಕನ್ಯಾ, ಈಗಾಗಲೇ 27ರಂದು ನಡೆಯುವಂತ ರಾಜ್ಯಸಭಾ ಚುನಾವಣೆಗೆ ಈಗಾಗಲೇ ರಾಜ್ಯದಿಂದ ಈಗಾಗಲೇ 4 ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಈಗಾಗಲೇ ಕಾಂಗ್ರೆಸ್ ಇಂದ 3 ಅಭ್ಯರ್ಥಿಗಳನ್ನ ಸುಲಭವಾಗಿ ಗೆಲ್ಲಿಸಬಹುದು ಅವರ ಒಂದು ಸಂಖ್ಯಾಬಲದ ಆಧಾರದ ಮೇಲೆ. ಬಿಜೆಪಿಯಿಂದ ಒಬ್ಬರನ್ನ ಗೆಲ್ಲಿಸಲಿಕ್ಕೆ ಸಾಕಷ್ಟು ಅವಕಾಶ ಮತ್ತೆ ಸುಲಭವಾಗಿ ಗೆಲ್ಲುವ ಎಲ್ಲ ಅವಕಾಶ ಇತ್ತು. ಆದ್ರೆ ಈಗಾಗಲೇ ಎರಡನೇ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಇವತ್ತು ನಾಮಪತ್ರ ಸಲ್ಲಿಸುವ ಹಿನ್ನೆಲೆಯಲ್ಲಿ ಒಂದ್ ರೀತಿಯಾಗಿ ಕಾಂಗ್ರೆಸ್ ನಾಯಕರಿಗೆ ಒಂದ್ ರೀತಿ ಆತಂಕ, ಟೆನ್ಷನ್ ಕೂಡ ಶುರುವಾಗಿರುವಂತ. ಯಾಕೆಂದ್ರೆ ಸಂಖ್ಯಾಬಲದ ಆಧಾರದ ಮೇಲೆ ಈಗಾಗಲೇ ಕಾಂಗ್ರೆಸ್ ಆರಾಮಾಗಿ 3 ಗೆಲ್ಲಬಹುದಿತ್ತು. ಆದ್ರೆ ಈಗಾಗಲೇ ಜೆಡಿಎಸ್ ಇಂದ ಅಭ್ಯರ್ಥಿ ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ ಆತಂಕ ಕಾಂಗ್ರೆಸ್ ನಾಯಕರಿಗೆ ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ 45 ಮತಗಳು ಬೇಕಾಗುತ್ತೆ. ಆ ಒಂದು ಮತಗಳನ್ನು ಲೆಕ್ಕಾಚಾರ ನಾವು ಮಾಡ್ತಾ ಹೋದ್ರೆ ಬಿಜೆಪಿಯಲ್ಲಿ 66 ಜನ ಶಾಸಕರಿದ್ದಾರೆ, ಜೆಡಿಎಸ್ ನಲ್ಲಿ 19 ಜನ ಶಾಸಕರಿದ್ದಾರೆ. ಆ ಒಂದು 66 ಜನ ಶಾಸಕರಲ್ಲಿ 45 ಜನ ಶಾಸಕರು ಬಿಜೆಪಿಗೆ ಮತ ಹಾಕಿದ್ರೆ ಇನ್ನು 20 ಮತಗಳು ಬಿಜೆಪಿಯಿಂದ ಉಳಿಯುತ್ತೆ. ಅವೆಲ್ಲಾ ಮತಗಳು ಜೆಡಿಎಸ್ಗೆ ವರ್ಗಾವಣೆ ಆದ್ರೆ ಜೆಡಿಎಸ್ ಮತಗಳನ್ನ ಸೇರಿದಂತ ಸಂದರ್ಭದಲ್ಲಿ 40 ಮತಗಳಾಗುತ್ತೆ. ಇನ್ನ 4 ಮತಗಳು 4ರಿಂದ 5 ಮತಗಳು ಬೇಕಾಗುತ್ತೆ. ಈ ಒಂದು ಮತಗಳನ್ನ ಅಂದ್ರೆ
ಸೆಳಿಲಿಕ್ಕೆ, ಕಾಂಗ್ರೆಸ್ ಶಾಸಕರ ಸೆಳಿಲಿಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರನ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇರೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ಮೂಲಕ ಅಡ್ಡ ಮತದಾನವನ್ನ ಮಾಡಿಸಿ ಕಾಂಗ್ರೆಸ್ಗೆ ಒಂದ್ ರೀತಿಯಾಗಿ ಟೆನ್ಷನ್ ಕೊಡ್ಲಿಕ್ಕೆ, ಟಕ್ಕರ್ ಕೊಡ್ಲಿಕ್ಕೆ ಈಗಾಗಲೇ ಜೆಡಿಎಸ್ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತು. ನಿನ್ನೆವರೆಗೂ ಕೂಡ ಯಾವುದೇ ರೀತಿಯಾಗಿ ಜೆಡಿಎಸ್ ನಿಂದ ಮೈತ್ರಿ ಅಭ್ಯರ್ಥಿ ಇನ್ನೊಬ್ರು ಎಂಟ್ರಿ ಆಗುವಂತ ಯಾವುದೇ ಲಕ್ಷಣಗಳಿಲ್ಲದ್ರೆ ಇವತ್ತು ಕುಪೇಂದ್ರ ರೆಡ್ಡಿ ಅವರು ಕೊನೆ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿ ಆತಂಕ ಶುರುವಾಗಿದೆ. ಯಾಕೆಂದ್ರೆ ಈ ಒಂದು ಚುನಾವಣೆ ಉಭಯ ಪಕ್ಷಗಳಿಗೆ ಒಂದು ರೀತಿ ಏನೋ ಒಂದು ಪ್ರತಿಷ್ಠೆಯ ಚುನಾವಣೆ. ಒಂದು ಪಕ್ಷದಲ್ಲಿ ಅಡ್ಡ ಮತದಾನ ಏನಾದ್ರೂ ಆದ್ರೂ ಕೂಡ ಈ ಒಂದು ಅಡ್ಡ ಮತದಾನ ಪರಿಣಾಮ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಬೀಳುವಂತ ಸಾಧ್ಯತೆ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಆತಂಕ ಕೂಡ ಶುರುವಾಗಿರುವಂತು. ಇದೇ ವಿಚಾರವಾಗಿ ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲೂ ಕೂಡ ಯಾರು ಕೂಡ ಬೇರೆ ಬೇರೆ ಕಡೆ ಹೋಗಬಾರ್ದು, ಎಲ್ಲರೂ ಕೂಡ ಶಾಸಕರು ಸಂಪರ್ಕದಲ್ಲಿ ಇರಬೇಕು, ರೆಸಾರ್ಟ್ಗೆ ಹೋಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವುದು. ಹಾಗಾಗಿ 2013 ಅಡ್ಡ ಮತದಾನ ಈ ಬಾರಿಯ ಲೋಕಸಭಾ ರಾಜ್ಯಸಭಾ ಚುನಾವಣೆಯಲ್ಲಿ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಆತಂಕ ಕೂಡ ಶುರುವಾಗಿರುವಂತದ್ದು. ಸುಕನ್ಯಾ, ಧನ್ಯವಾದ. ಮಾಹಿತಿಗೆ